ಹಾಸನ ಜಿಲ್ಲೆಯಲ್ಲಿ ವಯಸ್ಕರ ಶಿಕ್ಷಣ ಇಲಾಖೆಯ ಅಂಕಿಅಂಶಗಳ ಬಗ್ಗೆ ಗಂಭೀರ ಪ್ರಶ್ನೆಗಳು ಉದ್ಭವವಾಗಿವೆ. ಅಧಿಕಾರಿಗಳು ಕಚೇರಿಯಲ್ಲಿ ಜನರಿಗೆ ಲಭ್ಯವಿರಬೇಕು, ಕೆಲಸ ಆಗುತ್ತದೆಯೇ ಇಲ್ಲವೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಬೇಕು ಎಂದು ಸಚಿವ ಕೃಷ್ಣ ಬೈರೇಗೌಡ ಕಠಿಣ ತಾಕೀತನ್ನು ನೀಡಿದ್ದಾರೆ. ಹಾಸನ ಜಿಲ್ಲೆಯ ಒಟ್ಟು ಜನಸಂಖ್ಯೆ ಸುಮಾರು 17 ಲಕ್ಷ. ಇದರ ಪೈಕಿ 77% ಜನರು ಸುಶಿಕ್ಷಿತರಾಗಿದ್ದಾರೆ. ಆದರೆ ಕಳೆದ 33 ವರ್ಷಗಳಿಂದ ಪ್ರತಿ ವರ್ಷ 92,000 ಜನರಿಗೆ ವಯಸ್ಕರ ಶಿಕ್ಷಣ ನೀಡಲಾಗ್ತಾ ಇದೆ ಎಂಬ ಇಲಾಖೆಯ ಅಂಕಿಅಂಶ ಇದೀಗ ಅನುಮಾನಕ್ಕೆ ಕಾರಣವಾಗಿದೆ. ಪ್ರತಿ ವರ್ಷ 92,000 ಅನಕ್ಷರಸ್ಥರನ್ನ ಹಾಸನ ಜಿಲ್ಲೆಯಲ್ಲಿ ಎಲ್ಲಿಂದ ಸೃಷ್ಟಿ ಮಾಡ್ತಾ ಇದ್ದೀರಾ ಎಂದು ಸಚಿವರು ಪ್ರಶ್ನೆ ಎತ್ತಿದ್ದಾರೆ. ಸಚಿವರ ಈ ಪ್ರಶ್ನೆಗೆ ವಯಸ್ಕರ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದು ಸಮರ್ಪಕ ಉತ್ತರ ನೀಡಲು ವಿಫಲರಾದರು ಎಂಬ ಮಾಹಿತಿ ಲಭ್ಯವಾಗಿದೆ. ಇದೀಗ ಇಲಾಖೆಯ ಕಾರ್ಯಪದ್ಧತಿ ಮತ್ತು ಅಂಕಿಅಂಶಗಳ ನಿಖರತೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆರಂಭವಾಗಿದೆ. ಇಷ್ಟೇ ಆಗ್ಲಿಂದ ನಿಮ್ಮ ಉತ್ತರ ಏನು? ಲಿಂಕ್ ಡಾಕ್ಯುಮೆಂಟ್ ಸ್ಟೇಟ್ ಸೆಂಟರ್ ಎಲ್ಲಿಂದ ಉತ್ಪಾದನೆ ಮಾಡ್ತಾ ಇದ್ದೀರಾ? ವರ್ಷ 92,000 ಜನ ಅನಕ್ಷರಸ್ಥರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? 18 ಲಕ್ಷ ಇರೋ ಪಾಪ್ಯುಲೇಷನ್, 77% ಲಿಟ್ರಸಿ, 23% ಇಲ್ಲಿಟ್ರೇಟ್ ಅಂತ ಹೇಳಿದ್ರೆ ಸಿಗೋದೇ ನಿಮ್ಗೆ ಟೋಟಲ್ 3 ಲಕ್ಷ 3.5 ಲಕ್ಷ ಜನ. 32 ವರ್ಷದಿಂದ ಮಾಡಿ 3.5 ಲಕ್ಷ ಜನಕ್ಕೆ ಅನಕ್ಷರಸ್ಥರನ್ನ ಅಕ್ಷರಸ್ಥರು ಮಾಡದೇ ಇರೋದು. ವರ್ಷಕ್ಕೆ 92,000 ಮಾಡ್ತೀರಾ ಅಂತ ಹೇಳಿದ್ರೆ ಸರ್, ವರ್ಷಕ್ಕೆ 92,000 ಅಲ್ಲ ಸರ್, ಕೊಟ್ಟಿರೋ ಲೆಕ್ಕ ಅದು. ಈ ವರ್ಷದ ಸರ್, ಅದು ಈ ವರ್ಷ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮು ಈ ವರ್ಷ ಬಂದಿರೋದು ಸರ್. ಮುಂಚೆ ಬರೀ ಹಾಗಾದ್ರೆ 30 ವರ್ಷದಿಂದ ಏನು ಮಾಡೇ ಇಲ್ಲ. 85,000 ಆಗಿದೆ ಸರ್. ಅದು ಹಳ್ಳಿಗೆ ಹೋಗಿ ಏನು ಮಾಡೇ ಇಲ್ಲ ನಾವು ಸರ್. ಕ್ಯಾಂಪೇನ್ ಮಾಡಲಿ ಕೆಲಸ ಆಗೇ ಇಲ್ಲ. ನೀವು ಬಂದ ಮೇಲೆ ಕೆಲಸ ಆಗ್ತಾ ಇರೋದು. ಅದಕ್ಕೆ ನಿಮ್ ಹಿಂದೆ ಇದ್ದವ್ರು ಯಾರು ಕೆಲಸ ಮಾಡಿಲ್ಲ, ಎಲ್ಲ ತಪ್ಪು ಲೆಕ್ಕ ಕೊಟ್ಟು ಹೋಗಿದ್ದಾರೆ ಸರ್. ಇದುವರೆಗೂ 85,000 ಆಗಿದೆ ಸರ್. 30 ವರ್ಷದಲ್ಲಿ 85,000, ಒಂದೇ ವರ್ಷದಲ್ಲಿ 92,000 ಸರ್. ಅದು ಟಾರ್ಗೆಟ್ ಕೊಟ್ಟಿದೆ ಸರ್, ಅದು ಅಷ್ಟಿಲ್ಲ ಸರ್. ಅದು ಸರ್ವೆ ಮಾಡಿಸಿದಾಗ ಬರೀ 24,000 ಸಿಕ್ಕಿದೆ ಸರ್. ಅದರಲ್ಲಿ ಟಾರ್ಗೆಟ್ ನೀವು ಕೊಟ್ಟಿರೋದು ಅದೇ ಸರ್. 75,000 ಟಾರ್ಗೆಟ್ ಕೊಟ್ಟಿದ್ರು ಸೆಂಟ್ರಲ್ ಗವರ್ಮೆಂಟ್. ಅದ್ರಲ್ಲಿ 24,938 ಅಷ್ಟೇ ಸಿಕ್ಕಿದೆ ಸರ್. ಅದು ದುಡ್ಡು ಇನ್ನೂ ಬಂದಿಲ್ಲ ಸರ್. ಅದು ಕಾರ್ಯಕ್ರಮ ಶುರುವಾಗಿಲ್ಲ. ಇನ್ನು ಎಷ್ಟು ವರ್ಷ ಇದನ್ನ ಮಾಡಬೇಕು ಅಂತಿದೆ? ಸರ್, 2004 ವರ್ಷ ಆಯ್ತು ಈ ಕಾರ್ಯಕ್ರಮ ಶುರುವಾಗಿ. ಅನಕ್ಷರಸ್ಥರನ್ನ ಅಕ್ಷರಸ್ಥರನ್ನಾಗಿ ಮಾಡೋದು ಶುರುವಾಗಿ. ಇನ್ನ ಎಷ್ಟು ವರ್ಷ ಮಾಡ್ತೀರಾ ಸರ್? 27 ಟಾರ್ಗೆಟ್ ಇಟ್ಕೊಂಡಿದೆ ಸರ್ ಸೆಂಟ್ರಲ್ ಗವರ್ಮೆಂಟ್. 2020